ಅಂತೂ ಇಂತೂ ಬ್ರೇಕ್ ಬಿದ್ದಿದೆ. ಬಟ್ ಈ ಪ್ರಕರಣದಿಂದ ಅವರು ಖುಲಾಸೆನಾ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ. ಎಸ್ಐಟಿ ತನಿಖೆ ಮತ್ತೆ ಮುಂದುವರಿಯುತ್ತೆ. ಎಸ್ಐಟಿ ತನಿಖೆಗೆ ಅವರು ಸಹಕಾರ ಕೊಡಲೇಬೇಕು. ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂದ್ರೆ ಬರಲೇಬೇಕು. ಇದನ್ನ ಫೇಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ರೇವಣ್ಣ ಅವರಿಗೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ರೇವಣ್ಣ ಅವರು ರಿಲೀಸ್ ಆಗ್ತಾರೆ. ಜಾಮೀನು ಷರತ್ತುಬದ್ಧ ಜಾಮೀನು ಮಂಜೂರಾಗಿರುವ ಹಿನ್ನೆಲೆಯಲ್ಲಿ ಆ ಪ್ರಕ್ರಿಯೆಗಳನ್ನ ಮುಗಿಸಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ವಾಪಸ್ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ರೇವಣ್ಣ ಬಿಡುಗಡೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೈಲಿನ ಬಳಿ ಕಾರ್ಯಕರ್ತರು ಜಮಾಯಿಸೋ ಸಾಧ್ಯತೆ ಇರೋದ್ರಿಂದ ಜೈಲಿನ ರಸ್ತೆಯಲ್ಲಿ ಡಿಸಿಪಿ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. 2 ಎಸಿಪಿ 7 ಜನ ಇನ್ಸ್ಪೆಕ್ಟರ್ ಸೇರಿ 250 ಸಿಬ್ಬಂದಿಯಿಂದ ಅತಿ ಹೆಚ್ಚಿನ ಭದ್ರತೆಯನ್ನ ಪರಪ್ಪನ ಅಗ್ರಹಾರ ಸುತ್ತಮುತ್ತ ಮಾಡಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಪ್ರಶ್ನೆ ಇದ್ದಿದ್ದು ನಿನ್ನೆ ಜಾಮೀನು ಮಂಜೂರಾಯಿತು, ಬಟ್ ಬಹುತೇಕರ ಪ್ರಶ್ನೆ ನಿನ್ನೆ ಯಾಕೆ ಅವ್ರು ರಿಲೀಸ್ ಆಗಲಿಲ್ಲ ಅಂತ. ಮೋಸ್ಟ್ಲಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಾರಣ ಅವ್ರಿಗೆ ಷರತ್ತು ಬದ್ಧ ಜಾಮೀನು ಮಂಜೂರಾಗಿರೋದ್ರಿಂದ ಆ ಷರತ್ತುಗಳು ಏನು, ಯಾವತ್ತು ಅಂದ್ರೆ ಇವತ್ತು ಎಷ್ಟೊತ್ತಿಗೆ ಅವರು ಬಿಡುಗಡೆ ಆಗಬಹುದು, ಅಲ್ಲಿನ ಯಾವ ರೀತಿಯ ಸಿದ್ಧತೆಗಳು, ಭದ್ರತೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಶ್ರುತಿ, ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಬಂಧಿತರಾಗಿದ್ದಂಥ ಎಚ್.ಡಿ. ರೇವಣ್ಣ ಅವರಿಗೆ ಕೊನೆಗೂ ಕೂಡ ನಿನ್ನೆ ಜಾಮೀನು ಸಿಕ್ಕಿದೆ. ನಿನ್ನೆ ಜಾಮೀನು ಆದೇಶ ಆಗೋದಕ್ಕೇ ಸಾಕಷ್ಟು ಟೈಮ್ ಹಿಡಿತು. ಅದಾದ ಮೇಲೆ ಆ್ಯಕ್ಚುಲಿ ಜೈಲಿನಲ್ಲಿ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ಟೈಮಿಂಗ್ ಇದೆ. ಒಬ್ಬ ಆರೋಪಿಯನ್ನು ಬಿಡುಗಡೆಗೊಳಿಸೋದಕ್ಕೆ ಅದರದ್ದೇ ಆದಂಥ ರೂಲ್ಸ್ಗಳಿದೆ. ನಿನ್ನೆ ಸಂಜೆ 6 ಗಂಟೆಯ ನಂತರ ಜಾಮೀನು ಆದೇಶ ಹೊರಬಂದಿತ್ತು. ಅದಾದ ಮೇಲೆ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಅಂದರೆ ಒಂದಷ್ಟು ಶ್ಯೂರಿಟಿ 5 ಲಕ್ಷ ಶ್ಯೂರಿಟಿ ಬಾಂಡ್ ಆಗಿರ್ಬೋದು, ಮತ್ತು SIT ತನಿಖೆಗೆ ಸಹಕಾರ ನೀಡಬೇಕು ಅಂತೇಳಿ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನ್ಯಾಯಾಧೀಶರು ಈ ಒಂದು ಜಾಮೀನನ್ನು ಘೋಷಣೆ ಮಾಡುವಂಥ ಕೆಲಸ ಮಾಡಿದರು, ಆದೇಶ ಮಾಡುವಂಥ ಕೆಲಸನ ಮಾಡಿದರು. ಈ ವೇಳೆ ಅವೆಲ್ಲವನ್ನೂ ಕೂಡ ಡಾಕ್ಯುಮೆಂಟನ್ನು ರೆಡಿ ಮಾಡಿಕೊಂಡು ಎಲ್ಲ ಕಾಪಿಯನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಕೊಟ್ಟ ನಂತರ ಅದು ಫಿಸಿಕಲ್ ಆಗಿ ಆ ಡಾಕ್ಯುಮೆಂಟ್ಗಳು ಯಾವಾಗ ಸೇರುತ್ತೋ ಅದಾದ ಮೇಲೆ ಅವರನ್ನು ಅಂದರೆ ಆ ಕೈದಿಯನ್ನು ಬಿಡುಗಡೆ ಮಾಡುವಂಥ ಹಂತಕ್ಕೆ ಜೈಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಮುಂದಾಗ್ತಾರೆ. ಅದು ಕೂಡ ಸಂಜೆ 7 ಗಂಟೆ ಒಳಗಡೆನೆ ಈ ಎಲ್ಲ ಕಾರ್ಯಗಳು ಕೂಡ ಮುಗಿದೋಗ್ಬೇಕಂದ್ರೆ ಅವರಿಗೆ ಫಿಸಿಕಲ್ ಆಗಿ ಆ ಒಂದು ಲೆಟರ್ಗಳು, ಜಾಮೀನು ಆದೇಶ ಏನಿರುತ್ತೆ ಅವೆಲ್ಲವೂ ಕೂಡ ಜೈಲಿನ ಅಧಿಕಾರಿ ಕೈಗೆ ಸೇರಬೇಕು. ಆದರೆ ನಿನ್ನೆ 7 ಗಂಟೆ ಆದರೂ ಕೂಡ ಸೇರಿರಲಿಲ್ಲ. ಹೀಗಾಗಿ ಇವತ್ತು ಆ ಒಂದು ಪ್ರಕ್ರಿಯೆಗಳು ನಡೀತಿದೆ. ಸುಮಾರು 11 ಗಂಟೆ ಸುಮಾರಿಗೆ ಅವರನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಜಾಮೀನು ಆದೇಶ ಆಗಿದೆ. ಈಗಾಗಲೇ ನಿನ್ನೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ರೆಡಿ ಮಾಡಿಕೊಂಡು ಅವರ ಪರ ವಕೀಲರು ಅಂದರೆ ರೇವಣ್ಣ ಪರ ವಕೀಲರು ಜೈಲಾಧಿಕಾರಿಗಳಿಗೆ ಅವನ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಡಾಕ್ಯುಮೆಂಟ್ ಅದಾದ ಮೇಲೆ ಅವುಗಳನ್ನು ಪರಿಶೀಲನೆ ನಡೆಸಿ ಜೈಲಾಧಿಕಾರಿಗಳು ರೇವಣ್ಣ ಅವರನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಈ ಒಂದು ಪ್ರಕ್ರಿಯೆ ಕರೆಕ್ಟಾಗಿ ಮುಗಿದಿದ್ರೆ 11 ಗಂಟೆ ಸುಮಾರಿಗೆ ರೇವಣ್ಣ ಅವರನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಆ ಪ್ರಕ್ರಿಯೆ ಇನ್ನೂ ಕೂಡ ಲೇಟ್ ಆದರೆ 7 ಗಂಟೆ ಸುಮಾರುವರೆಗೂ ಕೂಡ ರೇವಣ್ಣಗೆ ಇವತ್ತು ಜೈಲೇ ಗತಿ ಆಗುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗಾಗಲೇ ವಿಡಿಯೋ ವಿಚಾರದಲ್ಲೂ ಕೂಡ ಅಂದರೆ ಸಂತ್ರಸ್ತೆ ಮಹಿಳೆ ವಿಡಿಯೋ ವಿಚಾರದಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಆ ಒಂದು ಆ್ಯಂಗಲ್ನಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ. ಈಗಾಗಲೇ ಆಕೆ ಹೇಳಿರುವಂತಹ ಹೇಳಿಕೆಗಳು ಅಂದರೆ SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನು ವಿಚಾರಣೆ ನಡೆಸಿ ಒಂದಷ್ಟು ಹೇಳಿಕೆ ದಾಖಲಿಸ್ಕೊಂಡಿರ್ತಾರೆ. ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲಿಸ್ಕೊಂಡಿರ್ತಾರೆ. ಆಗಿನ ಹೇಳಿಕೆ ಮತ್ತು ವಿಡಿಯೋ ಬಿಡುಗಡೆ ಆಗಿದೆಯಲ್ಲ ಆ ಒಂದು ಹೇಳಿಕೆಗಳು ಕೂಡ ಸಾಕಷ್ಟು ಡಿಫ್ರೆನ್ಸ್ ಇರೋದ್ರಿಂದ ಆಕೆಗೆ ಮತ್ತೆ ವಿಚಾರಣೆ ನಡೆಸಿ ಮತ್ತೆ ಮರು ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಮರು ಹೇಳಿಕೆಯಲ್ಲಿ ಮತ್ತೆ ಆ ವಿಡಿಯೋ ಬಗ್ಗೆ ಏನಾದರೂ ಉಲ್ಲೇಖ ಮಾಡಿದ್ರೆ ಅಂದರೆ ಒಂದು ವೇಳೆ ಆ ಒಂದು ವಿಡಿಯೋವನ್ನ ಒತ್ತಾಯಪೂರ್ವಕವಾಗಿ ಮತ್ತೆ ಬೆದರಿಕೆ ಹಾಕಿ ಏನಾದರೂ ಆ ಒಂದು ವಿಡಿಯೋವನ್ನ ಮಾಡಿಸಿದ್ದಾರೆ ಅಂತ ಹೇಳಿ ಸಂತ್ರಸ್ತೆಯನ್ನು ಹೇಳಿಕೆಯನ್ನು ನೀಡಿದ್ರೆ ಮತ್ತೆ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.